ಮೆಟ್ರಿಗಳನ್ನು ಆಯೋಜಿಸಿದ್ವಿ ಕಾರ್ಯಕ್ರಮ. ಯಾಕೆ ಕೊಡ್ಬೇಕಂತ ನೀವು ಕೇಳ್ತಾ ಇದ್ರಿ. 3 ಶುಗರ್ ಫ್ಯಾಕ್ಟ್ರಿ ಬಂದಿದಾವ ನಮ್ಮ ಜಿಲ್ಲೆಯಲ್ಲಿ. ಅದನ್ನ ಅತ್ಯುನ್ನತವಾಗಿ ಅವ್ರು ಮಾಡ್ತಾರ. ಯಾಕಂದ್ರೆ ಕಂಪ್ಲಿ ಫ್ಯಾಕ್ಟ್ರಿ ಬಂದಾಗಿದೆ, 2000 ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ. ಅವ್ರ ತಲೆಗಿದೆ ಅದು ಮಾಡ್ಬೇಕಂತ. ಆಮೇಲೆ ಜಿಂದಾಲ್ ಒಳಗೆ ಸ್ಥಳೀಯರನ್ನ ಯಾರು ಬೇಕಂತಿಲ್ಲ. ಗಣೇಶ್ ಒಬ್ಬರೇ ವಿಧಾನಸಭಾ ಮಂಡಲದಲ್ಲಿ ಮಾತಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅಂತಲ್ಲಿ ನಾವು ಕೊಟ್ರೆ ಒಂದು ಏನಾದ್ರೂ ನಿಮಗೆ ಉದ್ಯೋಗ, ಇನ್ನೊಂದು ಆಮೇಲೆ 600 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ. ಬರೀ ಒಂದಲ್ಲ, ರೈತರ ಮಗ ಕಬ್ಬು ಕಡೆ ಬಂದಂತ ವ್ಯಕ್ತಿ 24x7 ಕೆನಾಲು ಕಾಲುವೆ ನೀರು ಹೋದ್ರೆ ಕಾಲುವೆ ನೀರು ಎಸಿ ಕೆನಾಲ್ ಮೇಲೆ ಮಲಿಕೊಂಡು ರೈತರಿಗೆ ಆ ಬೆಳೆ ಮಿರ್ಚಿ ಆ ಟೈಮಲ್ಲಿ ಒಣಗಿಸತಕ್ಕಂತ ಕೆಲಸ ಮಾಡಿದ್ರು. ಬರೀ ನಮ್ಮ ಜಿಲ್ಲೆ ಅಲ್ಲ, ಅದು ನಮ್ಮ ತಾಲೂಕಲ್ಲ, ಬೇರೆ ಜಿಲ್ಲೆಗೆ ಸಹ ಹೋಗಿ ಆಮೇಲೆ ಅವ್ರು ಇನ್ನೊಂದು ಮಹತ್ವದ ಚೆಕ್ ಡ್ಯಾಮ್ ಮಾಡ್ಬೇಕಂತ ಹೇಳಿ ಅವ್ರು ತಲೆಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಸರ್. ಈಗ ಅವ್ರನ್ನೇ ಕೊಟ್ಟಿದ್ದೆ ಕರವ. ಅದೇ ಉತ್ತರ ಕರ್ನಾಟಕದಲ್ಲಿ 2028ಗೆ ಇನ್ನೂ ಬಲ ಕಾಂಗ್ರೆಸ್ಗೆ ಬಲ ಬರ್ತದೆ. ಮತ್ತೆ ಅವರ ಶಕ್ತಿ ಅಪೂರ್ವವಾದ ಶಕ್ತಿ. ಯಾಕಂದ್ರೆ ರೈತರ ಮಗ ಅವನು ನದಿ ಜೋಡಣೆ ಮಾಡ್ತಕ್ಕಂಥದ್ದು, ಆಮೇಲೆ ನದಿ ಸೇತುವೆ ಮಾಡ್ತಕ್ಕಂಥದ್ದು, ಕಂಪ್ಲೀಟ್ ಸೇತುವೆ ಮಾಡ್ತಾ ಅದೊಂದೇ ಅಲ್ಲ ಸರ್, ಕಂಪ್ಲೀಟ್ ಸೇತುವೆ ಅಂತ ಹಲವಾರು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಕ್ಕಂಥ ಸಚಿವ, ಅವ್ರು ಯಾವುದೇ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ಕೇಳ್ತಾ ಇಲ್ಲ. ಅವ್ರು ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಅವ್ರಿಗೆ ಇಷ್ಟ. ಅವ್ರಿಗೆ ಯಾವನಾದ್ರು ಸಚಿವ ಸ್ಥಾನ ಕೊಟ್ರೆ ಇಡೀ ನಮ್ಮ ಕ್ಷೇತ್ರ ಮತ್ತು ಬಳ್ಳಾರಿ ಜಿಲ್ಲೆ ಉತ್ತರ ಕರ್ನಾಟಕ ಡೆವಲಪ್ ಆಗ್ತದೆ. ಕೊಡದಾ ಇದ್ರೆ ಸರ್ ಮುಂದಿನ ಉಗ್ರವಾಟ ನೀವೇ ನೋಡುವಂತೆ ಹೆಂಗಿರ್ತದಂತ ನಾವು ಹೇಳಲ್ಲ. ಯಾಕಂದ್ರೆ 50 ಕಿಲೋಮೀಟರ್ ಹೇಗೆ ನಡ್ಕೊಂಡ್ ಬಂದ್ವಿ, ಕೊಡುವ ದೊಡ್ಡ ವಯಸ್ಸರಿಗೆ ನಡೀತಾ ಇದೀವಿ. ಪಾದಯಾತ್ರೆ ವಿಧಾನಸೌಧ ಕೂಡ ಪಾದಯಾತ್ರೆ ಮಾಡ್ತೀವಿ ನಾವು ಆ ಕ್ಷೇತ್ರದಲ್ಲಿ. ಈಗ ಅವಳಿ ಜಿಲ್ಲೆ ಒಳಗ ಶಾಸಕರು ಎಲ್ಲರೂ ಸಚಿವ ಸ್ಥಾನ ಬೇಕು. ಹೌದು ಸರ್, ಯಾರು ಎಲಿಜಿಬಲ್ ಇದಾರ, ಯಾರು ಚೆನ್ನಾಗಿದಾರ, ಯಾರಿಗೆ ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ ಕೊಡ್ರಿ. ಯಾರು ಕಪ್ಪು ಚುಕ್ಕೆ ಇಲ್ಲ ನೇರವಾಗಿ ನಾಗೇಂದ್ರ ಅವರು ಕೊಡಬೇಡ ಅಂತ ಹೇಳ್ತಾರೆ. ಸರ್ ನಮ್ಮ ಜಿಲ್ಲೆಯಲ್ಲಿ ನಮಗೆ ಗಣೇಶ್ಗೆ ಕೊಡಬೇಕು. ಯಾಕಂದ್ರೆ ಅವ್ರ ಕೆಲಸ ಕಾರ್ಯವೈಖರಿ ಸಿದ್ದರಾಮಯ್ಯರು ನೋಡಿದಾರೆ, ಡಿಕೆರು ನೋಡಿದಾರೆ, ಎಲ್ಲರೂ ನೋಡಿದಾರೆ. ಅವ್ರು ಅಂತ ವ್ಯಕ್ತಿ ಅಲ್ಲ. ಎಂತ ವ್ಯಕ್ತಿ ಅಂದ್ರೆ ಅವ್ರು ಎಲ್ಲ ಇಡೀ ಕ್ಷೇತ್ರ 230 ಬರ್ರಿ ಸರ್ ಒಂದ್ಸರಿ ನೋಡ್ರಿ. ಆ ಕ್ಷೇತ್ರ ರಾತ್ರಿ 1 ಗಂಟೆ 12 ಗಂಟೆ ಸತ್ತೋ ಇರ್ಲಿ, ಕ್ಯೂ ಇರ್ಲಿ, ಬರ್ತ್ಡೇ ಇರ್ಲಿ, ಮದುವೆ ಇರ್ಲಿ, ಆ ಕಾರ್ಯಕ್ರಮ ಸ್ಪಂದಿಸ್ತಾರ. ಎಷ್ಟು ಜನರು ಬಂದಿದ್ದೀರಿ? ಈಗ ಸರ್ 2200 ಜನ ಬಂದಿದ್ದೀವಿ. ಅಲ್ಲಿ ಹುಲಿಯಮ್ಮನ ಹತ್ರ ಇನ್ನೂ ಕಲಿತಾ ಇದಾರೆ. ಯಾಕಂದ್ರೆ ರಣ ಬಿಸಿಲಲ್ಲಿ ಇಷ್ಟು ಹೋರಾಟ ಮಾಡಿ ಬಂದಿವಿ. ಹುಲಿಯಮ್ಮ ದೇವಸ್ಥಾನ ತಲುಪಿದ ಮೇಲೆ ಅಲ್ಲಿ ಏನೇನೆಲ್ಲ ಮಾಡಿ ಸರ್ ಪೂಜೆ ಮಾಡಿ ಅರಕೆ ಹೊತ್ಕೊಂಡು ಆ ತಾಯಿಗೆ ಪೂಜೆ ಮಾಡ್ತೀವಿ. ಯಾಕಂದ್ರೆ ಆ ತಾಯಿ ನಮ್ಮ ಕ್ಷೇತ್ರದ ಮನೆದೇವರು, ನಮ್ಮ ಈಗೇನು ಶಾಸಕರದಲ್ಲ ಅವ್ರ ಸ್ವಂತ ಮನೆದೇವರು. ಹಂಗಾಗಿ ಅವರು ಅಲ್ಲಿ ಬೇಡಪ್ಪ ಅಲ್ಲಿ ಯಾಕೆ ಹೋದ್ರು ಅಂತ ಅವ್ರು ನಮಗೆ ಕಳಿಸಿಲ್ಲ. ಇಲ್ಲ ಸರ್ ಹೋಗ್ಬಾರ್ದು ಅಂತ ಬೈದ್ರು ಅವರು. ಇಲ್ಲ ಸರ್ ನಾವು ಹೋಗ್ತೀವಿ ಅಂತ ಅವ್ರಿಗೆ ಮಾತು ಕೊಟ್ಟು ನಾವು ಇಲ್ಲಿ ಹುಲಿಯಮ್ಮ ಬಂದಿವಿ ಸರ್. ಹುಲಿಯಮ್ಮ ದೇವಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವರ ನಾಯಕತ್ವ ಕೇವಲ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿದೆ. ಈಗಾಗಲೇ ನಮಗೆ ಪರಿಪೂರ್ಣವಾದಂತಹ ನಂಬಿಕೆ ಇದೆ. ಇಡೀ ಕುರುಗೋಡು ಮತ್ತು ಕಂಪ್ಲಿಯನ್ನ ಸಮಗ್ರ ಅಭಿವೃದ್ಧಿ ಮಾಡಿದರೆ, ಜೊತೆಗೆ ಈ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ಅಭಿವೃದ್ಧಿ ಪರವಾಗಿ ತಗೊಂಡು ಹೋಗ್ತಕ್ಕಂಥ ಒಂದು ಇಚ್ಛಾಶಕ್ತಿ ಆ ಭಾಗದಲ್ಲಿರ್ತಕ್ಕಂಥ ಶಾಸಕರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವರು ಯಾವ ಕಾರಣಕ್ಕಾಗಿ ನಮ್ಮ ಗಣೇಶ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಕೇವಲ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಈ ಭಾಗದ ಧ್ವನಿಯನ್ನ ಅತ್ಯಂತ ಕೆಳಮಟ್ಟದಿಂದ ಬಂದಿರತಕ್ಕಂಥ ರಾಜಕಾರಣಿಯಾಗಿರ್ತಕ್ಕಂಥ ಅತ್ಯಂತ 24x ಸಕ್ರಿಯವಾಗಿ ಜನಪರವಾಗಿ ಜನರ ನಡುವೆ ಆಡಳಿತಾತ್ಮಕವಾಗಿರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಮತ್ತೆ ಪಕ್ಷ ಮುಂದೆ ಬರ್ತಕ್ಕಂಥ 2028ರಲ್ಲಿ ಬರ್ತಕ್ಕಂಥ ಚುನಾವಣೆಯನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ತಿಳುವಳಿಕೆ ಅತ್ಯಂತ ವರ್ಚಸ್ಸಿರ್ತಕ್ಕಂಥ ಈ ಭಾಗದಲ್ಲಿ ಅಂದ್ರೆ ಈಗಿರ್ತಕ್ಕಂಥ ನಾವು ಅಖಂಡ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ MLA ಪೈಕಿ ಎಲ್ಲ MLA ಪೈಕಿ ಅತ್ಯಂತ ಆಕ್ಟಿವ್ ಆಗಿರ್ತಕ್ಕಂಥ MLA ಅಂತ ಯಾರಾದ್ರೂ ಅದು ನಮ್ಮ ಕಂಪ್ಲಿ ವಿಧಾನಸಭಾ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವರು. ಈ ಒಂದು ಪಾದಯಾತ್ರೆ ಕೇವಲ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಸುಮಾರು 100 ಜನ ಸರಿಸುಮಾರು 50 ಕಿಲೋಮೀಟರ್ ರಣ ಬಿಸಿಲಲ್ಲಿ ಬರ್ತದೆ ಅಂತಂದ್ರೆ ಆ ತಾಯಿ ಹುಲಿಯಮ್ಮ ಈ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ, AICC ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ನಮ್ಮ ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾದ್ರೆ ಅಖಂಡ ಬಳ್ಳಾರಿ ಜಿಲ್ಲೆ ಮತ್ತು ಇಡೀ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಪಥದಲ್ಲಿ ಮತ್ತೆ ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರತಕ್ಕಂಥ
ಇಡೀ ಭರವಸೆನ ಇಡೀ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರ ಪರವಾಗಿ ನಾವು ಈ ಮೂಲಕ ಈಗ ಒಂದ್ ವೇಳೆ ಕೊಡದೇ ಇದ್ರೆ ಮುಂದಿನ ನಿರ್ಧಾರ ಏನು ಅಂತ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಳಿದಂತರು ಮಾತಾಡ್ತಾರೆ. ಹೆಸರು ನಾನು ಚನ್ನಬಸವರಾಜ್ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಶ್ರೀನಿವಾಸ ರಾವ್ ಅವರು ಕಂಪ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು.